ಬೇಕಾರ ಚಕಡಿ ಕೊಟ್ಟು ಕಳಿಸ್ತೀನ, ನೀನು ಹೋಗು. ಹೋಗಿ ಮದುವೆ ಮುಗಿಸ್ಕೊಂಡು ಬರುವಂತೆ ಅಂತ ನಾನು ಹೇಳ್ಬೇಕಂದೆ. ಒಂದು 4 ದಿನ ಊರಿಗೆಲ್ಲ ಹೋಗಿ ಬಾ ಅಂತಂದು ಅಷ್ಟ್ರಾಗ ನೀನು ಅಂದ್ನೋಡು. ಚಲೋ ಚಲೋ ಆತು. ಮದ್ವೆಗೆ ಹೋಗ್ಯಲ್ಲ, ಮದುವೆ ಅಂದ್ರೆ ಮತ್ತು ಮನೆ ಮಗಳಿಗೆ ಏನ್ರ ಕೊಡ್ತಾರ. ಏನ ನಂಗೆ ಗೊತ್ತಿಲ್ಲ, ಕೇಳ್ಬೇಕು ಅವನ್ನ. ನನ್ನ ಬಂಗಾರಲ್ಲ ನೀನು ಕೇಳು. ನಿಮ್ಮ ಅವನ್ನ ಕೇಳಿ, ನಿಮ್ಮ ಅಣ್ಣನ್ನು ಕೇಳಿ ಒಂದು 5,000 ಇಸ್ಕೊಂಬರ್ತೀಯ? ಏನು 5,000ನ? ಅಷ್ಟಕ್ಕೊಂದ ನಮ್ಮ ಅಣ್ಣನ ಹತ್ರ ಇಲ್ಲ. ನಂಗೆ ಗೊತ್ತು ನಿಮ್ಮ ಅಣ್ಣನ ಹತ್ರ ಇಲ್ಲ ಅಂತ ಹೇಳಿ. ಆದ್ರೆ ನಿಮ್ಮವ್ವನ ಹತ್ರ ಬೇಕಾದಷ್ಟು ರೊಕ್ಕ ಐತಂತ ನನಗೆ ಗೊತ್ತೈತಿ. ಏನು ಎಲ್ಲ ನಿಮ್ಮ ಅಣ್ಣ ದುಡಿದು ತಂದು ಕೊಟ್ಟಿದ್ದಷ್ಟು ನಿಮ್ಮವ್ವ ಗಂಟು ಮಾಡ್ಕೊಂಡು ಇಟ್ಕೊಂಡಾಳ ಅನ್ನೋದು ಗೊತ್ತೈತಿ. ಇದು ಪ್ರೀತಿ ನಿನಗೆ ಸಿಗ್ಬೇಕು ನಮ್ಮ ಮನ್ಯಾಗಂದ್ರೆ ನಾ ಹೇಳ್ದಂಗೆ ಕೇಳ. ಇಲ್ಲಾಂದ್ರೆ ನಿಂಗೆ ಯಾವುದ ಕಾರಣಕ್ಕನ ಈ ಪ್ರೀತಿ ಸಿಗಲ್ಲ. ಇನ್ನು ಐತಲ್ಲ ಮಾಮೂಲು, ಒಂದು ಮೂಲೆ ಮಕ್ಕೊಂಡು ನೀನು ಪಾಡಿಗೆ ನೀ ಕೂಸು ಚಾಕ್ರಿ ಮನೆ ಚಾಕ್ರಿ ಮಾಡ್ಕೊಂಡು ಇರ್ಬೇಕಾಗತ್ತೆ. ಏನು ಈಗ ನಡಿ, ಕೋಣಕ್ಕೆ ನಡಿ, ಹೇಳ್ತೀನಿ. ಅಲ್ರಿ, ಮೊನ್ನೆನೂ ಮದ್ವೆಯಾಗ ನಿಮಗೆ ವರೋಪಚಾರಕ್ಕಂತ ಹೇಳಿ ರೊಕ್ಕ ಕೊಟ್ಟಾಳಲ್ಲ ಅವ್ವ, ಮತ್ತ್ಯಾಕೀಗ ಅದು 5,000 ರೀ? 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5,000 ನಮ್ಮವ್ವ ಎಲ್ಲಿಂದ ತರ್ತಾಳ್ರಿ? ಬ್ಯಾಡ್ರಿ. ಅದು ಮದುವೆ ನಡೀತೈತೆ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ, ಅಂಥದ್ರಾಗ 5,000. ನೋಡು, ಮದುವೆ ನಡೀಲಿ ಬಿಡಲಿ ನನಗದು ಬ್ಯಾಡ್ದಾಗಿರೋ ವಿಷಯ. ನನಗೆ ಬೇಕಾಗಿರೋದು ರೊಕ್ಕ ಬೇಕು. ಕುದುರೆ ಬಾಲಕ್ಕೆ ಕಟ್ತೀನಿ. ಕಟ್ಟಿದ್ರ ನೋಡಿಲ್ಲಿ 5,000 ಕೊಟ್ಟು 50,000 ತಂದು ಕೊಡ್ತೀನಿ ನಿನ್ನ ಮನೆಗೆ. ಇಸ್ಕೊಂಬರೋದು ಮಾತ್ರ ಮರಿಬೇಡ. ಈಗ ಸುಮ್ಮನೆ ನಾನು ತಲೆ ತಿನ್ಬೇಡ, ನಡಿ ಕೋಣ್ಯಾಕ. ಕವಿತಾ ಮಾವ ಬರ್ರಿ, ಒಳಗೆ ಬರ್ರಿ. ಅವ್ವ ಇಲ್ಲನವ? ಅದರಿ ಮಾವ, ಕರ್ಕೊಂಬರ್ತೀನಿ, ನೀವು ಕುಂದಿರಿ. ಹ್ಞೂನವ, ಕರ್ಕೊಂಬ. ಈರಣ್ಣ ಹೆಂಗದಿಯಪ್ಪ, ಆರಾಮದಿಯಾ? ಹ್ಞೂ ರೀ ಮಾವ, ಆರಾಮದೀನಿ. ಆದ್ರೆ ಭಾಳ ನೋಯ್ತೈತಲ್ಲಿ. ಡಾಕ್ಟರ್ ನಿನಗೆ ಇಂಜೆಕ್ಷನ್ನು ಗುಳಿಗೆ ಎಲ್ಲ ಕೊಟ್ಟಾರಲ್ಲ, ಆಮೇಲೆ ಆರಾಮಾಕೈತಂತ. ಈಗ ಒಂದು ಸ್ವಲ್ಪ ನೋವು ಇರ್ತೈತಿ. ಇವತ್ತು ಆಗೈತಲ್ಲ, ಯಾಕೆ ಅವು ಬರಲಿಲ್ಲ? ಬಂದ್ರು ಮಾವ. ಆದ್ರೆ ನಾನು ಈರಣ್ಣನ ಬಿಟ್ಟು ಎಲ್ಲೂ ಹೋಗ್ಬಾರ್ದಂತ ಹೇಳಾಳ ಅವ್ವ. ಅದಕ್ಕೆ ನಾ ಈರಣ್ಣನ ಹತ್ರನೇ ಇರ್ಬೇಕಂತ ಅವ್ವ ಬಟ್ಟೆ ಒಗ್ಯಕತ್ತಿದ್ಲು, ಬಂದ್ಲು. ಹೌದನ್ನ? ಆತಾಳ. ಬಾ ಕುಂದ್ರಿ, ಬಾ, ನೀ ಕುಂತಿದ್ದಲ್ಲ. ಇಲ್ಲ ಮಾವ, ನೀನ ಕುಂದಿರು, ನಾನು ಇಲ್ಲೇ ನಿಂದಿರ್ತೀನಿ. ಮಾವ ನೀವು ಕುತ್ಕೊಳ್ರಿ. ದೊಡ್ಡ ಅತ್ತಿಯರಿಲ್ರಿ? ಅದಳಪ್ಪ, ಯಾಕ? ಕರೀರಿ, ಹೇಳ್ತೀನಿ. ಹಂಗ ಸುನಿತನ್ನು ಕರ್ಕೊಂಬರ್ರಿ. ಯಾಕ? ಬೇ ಪದ್ಮಕ್ಕ, ಬಾರ ಇಲ್ಲಿ, ಮಾಸ್ತರ್ ಬಂದಾರ, ಕರೆಯಕತ್ತಾರ. ಬಂದೆ. ಯಾಕಂತ? ಏನ, ಬಾ ಇಲ್ಲಿ. ಒಂದು 10 ನಿಮಿಷ ನನ್ನ ಜೊತೆ ಹೊರಗೆ ಬರ್ತೀರಾ? ಇಬ್ಬರು ಮಾತಾಡಬೇಕು ಸುನಿತನ ಜೊತೆಗೆ. ಯಾಕಂದ್ರೆ ನಿಮ್ಮ ಮನ್ಯಾಗ ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಈ ಮನ್ಯಾಗ ಗ್ವಾಡಿಗೂ ಕಿವಿಯೋದು ಅಂತ ನನಗೆ ಗೊತ್ತೈತಿ. ನೀವು ದೊಡ್ಡತ್ತೆಯರು ಸುನೀತಾ 3 ಮಂದಿ ಬರ್ರಿ, ಸಾಕು. ಯಾಕಪ್ಪ? ಹುಡುಗೊಂದಿಟ್ಟು ಆರಾಮಿಲ್ಲ, ಮಕ್ಕೊಂಡನವ. ಅವ್ನ ಹೊತ್ತಿಗೆ ಔಷಧಿ ಒಂದು ಕೊಡ್ಬೇಕು. ಅದ್ರಾಗ ಗುಳಿಗೆ ಪಳಿಗೆ ಕೊಟ್ಟ ಡಾಕ್ಟ್ರ್ ಕೊಡಾಕ. ಅವ ನೋವು ಅಂತಂದು ಬಾಯಿ ಬಿಡ್ಕೊಳತ್ತ. ಮತ್ತೊಂದಿಟ್ಟು ಗುಳಿಗೆ ಕೊಟ್ರೆ ಮಕ್ಕೊಂತಾನ. ಅದಕ್ಕೆ ಅತ್ತಿಯರ ಆತ್ರಿ. ಹೆಂಗೂ ಕವಿತಾ ಕೂತಾಳಲ್ರಿ, ಕವಿತಾ ಕೂತಿರ್ಲಿ. ಒಂದು 10 ನಿಮಿಷ ಅಷ್ಟೇ ರೀ, ಭಾಳತ್ ಬೇಡ. ನಿಂಗೆ ಗೊತ್ತಿಲ್ಲಪ್ಪ ತಮ್ಮ, ನಿನಗೆ ಗೊತ್ತಿಲ್ಲ. 1 ನಿಮಿಷ ಅಚ್ಚಕಿಚ್ಚ ಕಣ್ಣೇನ್ರ ನಾವು ಹಾಸಿದ್ವಿ ಅಂದ್ರೆ ಸುನೀತಾ, ಕವಿತಾ, ಈರಣ್ಣ, ನನಗೆ ಯಾರಿಗೆ ಬೇಕಾದ್ರೆ ಏನಾರ ಆಗ್ಬೋದು. ಈ ಮನ್ಯಾಗ ಹಂಗೈತಿ. ನಮ್ಮ ನೆತ್ತಿ ಮ್ಯಾಗ ತೂಗುಗತಿ ಐತಿ. ಇದನ್ನು ಊರನವ್ರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಊರನವ್ರು ದೊಡ್ಡದಾಗಿ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ಏನು ಮಾಡ್ಬೇಕಪ್ಪ? ಅದೇ ರೀ ಅತ್ತಿಯರ, ಅದಕ್ಕೆ ರೀ ನಾನು ಇದೆಲ್ಲ ಗೊತ್ತಾತಲ್ಲ, ನನಗೆ ಊರನವ್ರು ಹೇಳಿದ್ ಹಿಂಗಾಗೈತೆ ಅಂತ ಹೇಳಿ ಅದಕ್ಕೆ ನಾ ಮಾತಾಡ್ಸ್ದಂಗೂ ಆಯ್ತು, ಈ ವಿಷಯ ಹೇಳ್ದಂಗೂ ಆಯ್ತು ಅಂತ ಬಂದೀನಿ ರೀ. ದಯಮಾಡಿ ಬರ್ರಿ, ಹೋಗೋಣ. ನಡಿ ಲಕ್ಷ್ಮಿ, ಅದೇನು ಕೇಳೋಣಂತ. ಎಲ್ಲೂ ದೂರ ಹೋಗೋದು ಬೇಡ, ಇಲ್ಲೇ ಮನೆ ಮುಂದೆ ಇರೋಣ. ಅನ್ನಂಗೆ ಎಡೆ ಎಲ್ಲದಾವ ಇವು ಎಡು. ಹೋಗೋಣಂತ ಯಾಬೆ? ಆಯ್ತು. ಎಲ್ಲದಾರ? ಅಲ್ಲೇ ಕೊಡ್ತಾರಲ್ಲ ಹಿಂದೆ, ಹಿತ್ತಲ್ದಾಗ ಕುಂತಾರ. ಈಗ ಹಿತ್ತಲಾಗಿನ ಏನು ನೋಡಕತ್ತಾಳ ಕುಂತ್ಕೊಂಡು ನಮ್ಮತ್ತಿ. ಬಾ, ಸರ್ಕನ ಹೋಗಿ ಬರೋಣಂತ ಬಾ. ನೀನು ಮುಂದಕ್ಕೆ ನಡಿ, ನಾನು ಸುಂತವನ್ನ ಕರ್ಕೊಂಬರ್ತೀನಿ. ಸುಂತವ್ವ ಅವು ಇದನ್ನು ಏನು ತಂದೈತಲ್ಲ, ಸೊಪ್ಪಿನ ಪಲ್ಯ ಬಿಡ್ಸಾಕತ್ತಾಳ. ಸೊಪ್ಪು ಕರ್ಕೊಂಬರ್ತೀನಿ, ನಡಿ.
ಹ್ಞೂ ಸರಿ ಸರಿ ಬಾ. ಕವಿತಿ, ತಮ್ಮನ ಬಿಟ್ಟು ಎಲ್ಲೂ ಹೋಗಬೇಡ. ಯಾಕಂದ್ರೆ ನಿಮ್ಮಮ್ಮ ಬಂದ್ಲಂದ್ರೆ ನಿನ್ನ ಕಣ್ಣು ಕಟ್ಟಿಗೆ ಚುಸ್ತಾಳ. ಹುಷಾರಾಗಿರು, ಗೊತ್ತಾತಾ? ಇಲ್ಲ ಅಲ್ಬೇಯವ್ವ, ಎಲ್ಲೂ ಹೋಗಲ್ಲ ತಮ್ಮನ ಬಿಟ್ಟು. ಹೇಳಪ್ಪ, ಇಲ್ಲಿ ಯಾರು ಬರೋದಿಲ್ಲ, ಹೇಳ. ಅತ್ತಿಯರ ಖಡಾಖಂಡಿತವಾಗಿ ಹೇಳ್ತೀನಿ ರೀ. ಈಗ ಇದಕ್ಕೆಲ್ಲ ಕಾರಣ ಹಿಂಗಾಗೋದಕ್ಕೆ, ಆಮೇಲೆ ನಿಮ್ಮ ಅಣ್ಣರು ಬಂದು ಒದ್ರಾಡಿ ಹೋಗೋದಕ್ಕೆ, ಇದಕ್ಕೆಲ್ಲನೂ ಕಾರಣ ಅಮ್ಮ. ಅದು ಮಾತ್ರ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ನಮಗೂ ಗೊತ್ತೈತಪ್ಪ, ನಮಗೂ ಗೊತ್ತೈತಿ. ಈ ಹಾಳಾದ ದರಿದ್ರ ಮುದುಕಿನ ಹಂಗೆ ಮಾಡಕತ್ತಾಳಂತ ನನಗೂ ಗೊತ್ತೈತಿ. ಆದ್ರೆ ಸಾಕ್ಷಿ ಕೊಡೋಕ್ಕಾಗೋಲ್ಲಲ್ಲ ನಮಗೆ. ಅದು ನಮ್ಮ ಹಣೆ ಬರ. ಹೇಳ್ತಾರೆ ಬಿಡು, ಗೊತ್ತಿದ್ದಾರೆ ಬಂದು ಹೇಳ್ತಾರೆ ಆರಾಮಾಗಿ. ಊರು ಬಿಟ್ಟು ಹೋರಿ, ಕಣ್ಣಿ ಕಾಣ್ಲಾರ್ದಂಗೆ ಹೋರಿ. ಎಲ್ಲಿ ಹೋಗೋನು ಊರು ಬಿಟ್ಟು? ಹಾಂ, ಮನಿ ಬೇಕಾ? ಏನು ಕೈಯಾಗಿ ಏನು ಬಿಡಗಾಸ ಐತಾ? ಈಗ ಊರನ್ನರು ಕೊಟ್ಟಾರಂತ ಹೇಳಿ ಹೆಂಗೆ ಬಾಳೆ ಮಾಡಕತ್ತೀವಪ್ಪ. ಎಲ್ಲಿಗಂತ ಹೋಗೋಣ ನಾವು ಹೇಳು? ಈಗ ಇದ್ದೂರಾಗಿರ್ತೀವಂದ್ರೆ ಅದಕ್ಕೂ ನೆಮ್ಮದಿಯಾಗಿ ಬಿಡಕ್ಕೆ ಬಿಡವಳ್ಳು. ಆಮೇಲೆ ನಮ್ಮ ಅಕ್ಕ ಏನಂತಾಳ, ಶತ್ರುಗಳನ್ನ ಮನೆಯಾಗ ಇಟ್ಕೊಂಡಿರ್ತೀವಿ ಅಂದ್ಮ್ಯಾಗ ಅದ ಚಲೋ ಅಂತಾಳ. ಹೊರಗಿಟ್ಟಿವಂದ್ರೆ ಅವ್ರು ಏನೇನು ಮಾಡ್ತಾರ ಅಂತ ಗೊತ್ತಾಗೋದಿಲ್ಲ ಅಂತೇಳಿ ಹಂಗಂತ ನಮ್ಮ ಮನೆಯಾಗದೀವಿ. ಅಂಥದ್ರಾಗನೇ ಈಕಿ ನಮಗೆ ಕಣ್ಣ ಕಡೆಗೆ ಚುಚ್ಚಿ ಈರಣ್ಣ ಹಿಂಗೆ ಮಾಡ್ಯಾಳ. ನಮ್ಮ ಅಣ್ಣನ ಕರ್ಕೊಂಬಂದಾಡು ಹೋಗಿ ಊರವರೆಗೂ ಹೋಗಿ. ಅದಕ್ಕೆ ರೀ ಅತ್ತೀರ, ಇವತ್ತ ನನಗೂ ಸುನಿತಾಗೂ ಮದುವೆ ರೀ. ನಾನು ಶಾನ್ ಬೋಗ್ರಿಗೆ ಹೇಳಿ ಬಂದೀನಿ. ಹೇಳ್ಬೇಕಂದ್ರೆ ಶಾನ್ ಬೋಗ್ರ ನನಗೆ ಈ ವಿಷಯ ಹೇಳಿರೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮದುವೆ ಆಗಕ್ಕೆ ಬಿಡೋದಿಲ್ಲಪ್ಪ, ಮುದುಕಿ ಬಾರಿ ಹಡಿಬಿಟ್ಟೈತಿ, ಮೊದ್ಲು ಹೋಗಿ ತಾಳಿ ಕಟ್ಕೊಂಡು ಕರ್ಕೊಂಬ ಅಂತ ಹೇಳ್ಯಾರ. ಅದಕ್ಕೆ ನಾನು ಹೇಳಿ ಬಂದೀನಿ ರೀ ಗುಡಿಯಾಗ. ನಾನು ಇವತ್ತ ಮದುವೆ ಹಾಕೀನಿ. ಈಗ ನಿಂತ ಕಾಲ ಮೇಲೆ. ಅಲ್ಲಪ್ಪ, ಏನು ಹೇಳಕತ್ತಿ ನೀನು? ನಿಂತ ಕಾಲ ಮ್ಯಾಗ ಮದುವೆ ಅಂದ್ರೆ ಹೆಂಗೋ ಅದು? ಹೌದಪ್ಪ ತಮ್ಮ, ಅದು ಹೆಂಗ ನೋಡ್ರಿ ಅತ್ತೀರ, ಈಗ ನಂದು ಮತ್ತು ಸುನಿತಂದು ಮದುವೆ ನಿಲ್ಲಿಸ್ಬೇಕನ್ನೋ ಕಾರಣಕ್ಕನ ಇಷ್ಟಕ್ಕೊಂದು ಡ್ರಾಮಾ ಮಾಡಕತ್ತಾಳ ಮುದುಕಿ. ಮತ್ತು ಇದನ್ನು ಹಿಂಗೆ ಮಾಡ್ಕೊಂತ ಹೋದ್ರೆ ಯಾರ ಜೀವಕ್ಕರಿ ಏನಾರ ಹಾನಿ ಮಾಡಿದ್ರೆ ಏನು ಮಾಡನ್ರಿ? ಈಗ ನಾವೇನಾರ ನಾನು ಸುನೀತಾ ಮದುವೆಯಾಗಿ ನಿಂತ್ವಿ ಅಂದ್ರೆ ಆಕಿ ಮುಂದೆ ಆಕಿ ಏನೇನು ಮಾಡ್ಯಾಳಲ್ರಿ, ಅಕ್ಕಿ ಬಾಯಲೇನೆ ಎಲ್ಲ ಕಕ್ಕಿಸ್ಬೇಕಾಗಿತ್ತು ನಾವು. ಹೇಳೇ ಹೇಳ್ತಾಳ್ರಿ, ಪಕ್ಕ ನನಗೆ ಗೊತ್ತೈತಿ. ಈಕಿ ಬಣ್ಣ ಬಯಲಾಗತ್ತೆ ಊರಾರ ಮುಂದೆ. ಅತ್ತಿಯರ, ಈಗ ನನ್ನ ತಂಗಿನೂ ಇಲ್ಲ, ನಮ್ಮ ಮಾವರು ಇಲ್ಲರಿ. ನಾನು, ನೀವು, ಸುನೀತಾ, ದೊಡ್ಡತ್ತೆರು, ಶಾನುಭೋಗರು ಅಷ್ಟೇ ಹೋಗೋದ್ರಿ ಗುಡಿಗೆ, ಮತ್ತು ಯಾರೂ ಇಲ್ಲ. ನಾಳೆ ಮನೆ ತುಂಬಿಸ್ಕೊಂಡು ಬಂದಾಗ ನಾನೆಲ್ಲ ಮತ್ತೆ ನೋಡ್ತೀನಿ ರೀ. ಹೆಂಗೂ ಈಗ ತಾಳಿ ಕಟ್ಟೆ ಬಿಟ್ಟಿರ್ತೀನಲ್ಲ, ಮತ್ತೇನೈತಿ? ನಿಮಗೂ ಅವಾಗ ಒಂದು ಏನೋ ಒಂದು ನೆಮ್ಮದಿ, ಕೊನೆಗೆ ನಿಮ್ಮ ಮಗಳು ಮದುವೆ ಆತನೋ ನೆಮ್ಮದಿ ಇರುತ್ತಾ? ಹಿಂಗತ್ತೆ ಕಾಡೋದು ಯಾರೂ ಇರೋದಿಲ್ಲ. ಅದಕ್ಕೆ ಹೇಳಕತ್ತೀನಿ ನೋಡ್ರಿ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಿತ್ತು ರೀ. ನನಗೆ ನಮ್ಮ ಅಕ್ಕರವ್ರಿಗೆ ಟ್ರಾನ್ಸ್ಫರ್ ಆಗೈತಿ. ನಮ್ಮ ಅಕ್ಕರು ಅದನ್ನ ಹೇಳಕತ್ತಾರ, ಮತ್ತು ಟ್ರಾನ್ಸ್ಫರ್ ಆಗೈತೆ ಅಂದ್ಮ್ಯಾಗ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಡಪ್ಪ, ಇಲ್ಲೇ ನಮ್ಮ ಮನೆಯಾಗ ಇರೋಣಂತ. ನೀವಿಬ್ರು ಗಂಡ ಐತಿ, ನಾವಿಬ್ರು ಗಂಡ ಐತಿ ಇರೋಣ, ಹೆಂಗೂ ಮನೆ ದೊಡ್ಡದೈತಿ ಅಂಥೇಳಿ. ಮತ್ತು ಎಲ್ಲದಕ್ಕೂ ಅನುಕೂಲನೂ ಆಗತ್ತೆ ರೀ. ನಾ ಇನ್ನೊಂದು ವಾರದಾಗ ಹೋಗ್ಬೇಕ್ರಿ. ಮದುವೆನ ಬಿಡ್ರಿ, ಇನ್ನೊಂದು ವಾರದಾಗ ಅಂತ ಅಂದ್ಕೊಂಡಿದ್ವಿ. ಮತ್ತು ಹೆಂಗೂ ಅಂದ್ಕೊಂಡಿದ್ದೈತಲ್ರಿ ಇತ್ತೀರ, ಅದಕ್ಕೆ ನೋಡ್ರಿ. ಯಾಕ ನನಗಂತೂ ಏನೋ ದಿಕ್ಕ ತಿಳಿವಲ್ವೇ. ಏನು ಮಾಡೋಣ ಯವ್ವ ಪದ್ಮಕ್ಕ? ಖರೆ ಐತಿ ಮಾಸ್ತರ್ ಹೇಳಕತ್ತಿರೋದು, ಖರೇನ ಐತಿ. ಈಗ ಇಲ್ಲ ಅಂದ್ರೆ ಈಕೆ ನಿಲ್ಸೋದಿಲ್ಲ ಇದನ್ನು. ಇನ್ನೂ ಏನಾರು ನಮಗೆ ತೊಂದರೆ ಮಾಡ್ತಾನೆ ಇರ್ತಾಳೆ. ನಾವು ಆಕೆಗೆ ಈಗ ಕೂಡ ಇದನ್ನು ತಡ್ಕೊಳಕ್ಕಾಗಲ್ಲ ಆಕೆಗೆ. ಏನು ಹಂಗ ಮಾಡಂಬ ಸುನಿತಾ, ನಡೀತೈತಲ್ಲವ? ದೊಡ್ಡವ ನೀನು ಅವ್ವ ಹೆಂಗಂತೀರ ಹಂಗವ. ಲಕ್ಷ್ಮಿ, ಶಾನ್ ಬೋಗ್ರೆ, ಮತ್ತು ನಾನ ಹೇಳ್ಕೊಳ್ಸೀನಿ ಮಾಸ್ತರ್ಗ. ನೀ ತಲೆ ಕೆಡ್ಸ್ಕೊಬಿಡ, ಕೈ ಬಿಡು. ನಾ ಹೇಳೋದು ಕೇಳು. ಇಲ್ಲ ನಿಮ್ಮ ಅತ್ತಿ ಬಣ್ಣ ಬಯಲಾಗೋದಿಲ್ಲ, ಈ ಜನಂದ ಬಣ್ಣ ಬಯಲಾಗೋದಿಲ್ಲ. ನೋಡಿ, ಏನು ನಿಮ್ಗೆ ಯಾರಿಗೂ ಏನೂ ಗೊತ್ತಾಗೋಲ್ದು ಏನು ಆಕೆ ಅಂತಂದು. ಮತ್ತು ನಾವು ಮಾಡ್ಬೇಕಂದ್ರೆ, ಸಾಬೀತು ಮಾಡ್ಬೇಕಂದ್ರೆ ಇದ ನಮಗಿರೋದೀಗ ಒಳ್ಳೆ ದಾರಿ. ಹೇಳೋದು ಕೇಳ್ರಿ, ನಡ್ರಿ. ಈಗಿಂದೀಗ ಉಟ್ಟ ಬಟ್ಟಿ ಮ್ಯಾಗ ನಡ್ರಿ, ಗುಡಿಗೆ ಹೇಳ್ತೀನಿ ನಾನು. ಈಗ ರೀ ನವ ಮೀನಾ ಮೈಸ ಎನ್ಸ್ಬಾಡ್ರಿ, ಹೋಗ್ಬಿಡನ್ರಿ. ಮನ್ಯಾಗ ಹುಡುಗ ಬಂದ ಐತ್ರಿ ಶಾನ್ ಬೋಗ್ರೆ. ನೀ ತಲೆ ಕೆಡ್ಸ್ಕೊಬೇಡ. ನಾನು ಹೆಂಡ್ತಿನ ಕಳ್ಸೀನಿ ಮನೆಗೆ. ನಾನು ಹೆಂಡ್ತಿ ಹೋಗ್ಯಾಳ. ನಾ ಹೇಳೀನಿ, ಹುಡುಗರದವು ಮನ್ಯಾಗ ಸಣ್ಣವು, ಇದು ಮತ್ತು ಮುದಿಗಳು ಐತಿ ಮನ್ಯಾಗ ಅಂತಂದು ಹೇಳಿ ಕಳ್ಸೀನಿ. ನಾನು ಹೆಂಡ್ತಿ ಹೋಗ್ಯಾಳ. ಏನೂ ಆಗೋದಿಲ್ಲ, ನಿನ್ನ ಮಗ್ಗ ಎಲ್ಲ ಆರೈಕೆ ಮಾಡ್ತಾಳೆ. ಈಗ ಉಂಡು ಮಕ್ಕೊಂಡ ನಾನು. ಏನು ಉಣ್ಣಕ್ರಿ ಏನು ಕೇಳ್ತಾನೀಗವ? ಅದಕ್ಕೆ. ಹೌದ್ರಿ, ಅಮ್ಮಾರು ಹೋದ್ರಿ. ಹಂಗಂದ್ರೆ ಪರವಾಗಿಲ್ರಿ. ಬರ್ರಿ, ನೀವು ಹೇಳ್ದಂಗೆ ಮಾಡಿಬಿಡನ್ರಿ.
ಇಬ್ರು ತಯಾರದಿರಿಲ್ಲ ಮದುವೆ ಆಗಕ್ಕೆ ಮತ್ತು ನಿಮ್ಮ ಇಬ್ರು ಒಪ್ಪಿಗೆನೂ ಬೇಕು. ಮತ್ತು ಅದೇನ ಅಂತಾರಲ್ಲ ಆಮೇಲೆ ಊದೋದು ಕೊಟ್ಟು ಬರ್ಸ ತೊಗೊಂಡಂಗೆ ಆಗ್ಬಾರ್ದು. ಕೇಶನ್ರಿ ನೀಬ್ರು ಅದ್ರಾಗ ಹೇಳಿರ್ಬೇಕಲ್ಲವ. ಮತ್ತು ಊರು ಬಿಟ್ಟು ಊರಿಗೆ ಹೊಕ್ಕನ ಹುಡುಗ ಮದುವೆ ಮಾಡ್ಕೊಂಡು ಹೋದಂದ್ರೆ ಅವಂಗೊಂದು ನೆಮ್ಮದಲ್ಲ. ನೀನು ನೋಡಿದಿ ಹುಡುಗನ ಬಗ್ಗೆ ಎಲ್ಲ ನಿನಗೂ ಗೊತ್ತೈತಿ. ಮತ್ತು ಇನ್ಯಾಕೆ ಮೀನಾಮೇಷ ಅನ್ಸದ ತಾಯಿ. ನಡ್ರಿ ಲಘು ಲಘು ನಡ್ರಿ ಗುಡಿಗೆ. ಮದ್ವೆ ಮಾಡ್ಕೊಂಡು ತಾಳಿ ಕಟ್ಕೊಂಡು ಮುಂದೋಗಿ ನಿಮ್ಮ ಅತ್ತಿ ಮುಂದೋಗಿ ನಿಂದ್ರು. ಆಕೆ ಏನು ಹೇಳ್ತಾಳ ನೋಡುನ್ರಿ ಎಲ್ಲಾರು. ಏನು ಇದೀಗ ನಮ್ಮ 5 ಮಂದಿ ನಡಕ ಇರ್ಬೇಕು, ಮತ್ತೆ ಯಾರಿಗೂ ಗೊತ್ತಾಗಬಾರ್ದು. ನಾನು ಹೇಳಿ ನನ್ನ ಹೆಂಡತಿಗೆ ಎಲ್ಲೂ ಏನು ಗುಟ್ಬಿಟ್ಟು ಕೊಡ್ಬೇಡ. ಮುದಿಗೆ ಬಂದು ಮಾತಾಡ್ಸ್ತಾಳ, ತಣ್ಣಗೆ ಹೋಗಿ ಹುಡುಗನ್ನ ಆರೈಕೆ ಮಾಡ್ಕೊಂಡು ಕುಂದ್ರ ಅಂತ ಹೇಳೀನಿ. ಈಗ ನಾವು ಮೊದಲು ಹೋಗ್ಬೇಕಾಗಿರೋದು ಗುಡಿಗೆ. ನಡ್ರಿ ಹೊಂಡ್ರಿ, ಏನೇನು ಬೇಡ. ಕೈಕಾಲು ಮಕ್ಕನೂ ಅಲ್ಲೇ ತೊಗೊಳೋದಂತ, ಅಲ್ಲೇ ಐತಿ ಕಲ್ಯಾಣ ಐತಿ ಹಿಂದೆ ಕೆರಿ. ನಾವು ಎಲ್ಲ ಚಂದಾಗ ಕಲ್ಯಾಣ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ಹೋಗಿ ನೀ ತಾಳಿ ಕಟ್ಟಿಬಿಡಪ್ಪ, ಮುಗಿಯತ್ತು. ಮದುವೆ ಹೆಂಗಾದ್ರೂ ಏನೋ 4 ಮಂದಿಗಾದ್ರೂ ಮದ್ವಿನ ಅಂತಾರೆ, 4 ಗಾಡಿ ಮಧ್ಯೆ ಆದ್ರೂ ಮದ್ವಿನ ಅಂತಾರೆ. ಆದ್ರೆ ಬೇಕು. ಮತ್ತು ಅಲ್ಲಿ ಯಾರು ಇದ್ದೇ ಇರ್ತಾರ, ಅವರ ಆಶೀರ್ವಾದ ಮಾಡ್ತಾರ. ಆ ಶಿವಪ್ಪದನ್ನ ನಡೆಸ್ತಾನ. ನಡ್ರಿ ನಡ್ರಿ.